next one is audible and inaudible sounds. The name itself says that audible means we can hear the sound, inaudible means we can't hear the sound. So which type of sounds we can't hear? See that if the frequency of the vibration of the sounds is less than 20, we can't hear the sound. Similarly, if the frequency of the vibration of the sound is greater than 20,000, we can't hear the sound. So these type of sounds are called inaudible. Okay, so if the frequency of vibration is 20 in 20,000, another frequency of the sound is in between the 20 and 20,000, then we can hear the sound. The sound is called what? Audible. ಸೊ ಯಾವುದೇ ಸೌಂಡು ಆಡಿಬಲ್ ಆಗಿರಬೇಕು ಅಂದರೆ ಅದ್ರ ಫ್ರೀಕ್ವೆನ್ಸಿ ಎಷ್ಟಿರಬೇಕು? 20 ಹರ್ಟ್ಸ್ ಇಂದ 20,000 ಹರ್ಟ್ಸ್ ಇರಬೇಕು. ಸೊ 20 ಹರ್ಟ್ಸ್ಗಿಂತ ಬಿಲೋ ಇರೋದು, 20,000 ಹರ್ಟ್ಸ್ಗಿಂತ ಜಾಸ್ತಿ ಇರೋದನ್ನ ನಮಗೆ ಕೇಳೋಕ್ಕೆ ಆಗಲ್ಲ. ಓಕೆ, ಇವಾಗ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಾ ಇದೆ ಅಂದರೆ ಫ್ರೀಕ್ವೆನ್ಸಿ ಇನ್ ಬಿಟ್ವೀನ್ ಏನಾಗಿದೆ, ಇದು 20 ಹರ್ಟ್ಸ್ ಟು 20,000 ಹರ್ಟ್ಸ್ ಒಳಗಡೆ ಇದೆ. ಸೊ ನನ್ನ ಫ್ರೀಕ್ವೆನ್ಸಿ ಏನಾದ್ರು 20 ಹರ್ಟ್ಸ್ಗಿಂತ ಕೆಳಗಿದ್ದಿದ್ರೆ ಆರ್ 20,000 ಹರ್ಟ್ಸ್ಗಿಂತ ಜಾಸ್ತಿ ಇದ್ದಿದ್ರೆ, ಸೊ ಯು ಕಾಂಟ್ ಹಿಯರ್ ಮೈ ವಾಯ್ಸ್. ಓಕೆ, ದಟ್ ಈಸ್ ಕಾಲ್ಡ್ ಆಡಿಬಲ್ ಆ್ಯಂಡ್ ಇನ್ಆಡಿಬಲ್. ದ ನೆಕ್ಸ್ಟ್ ಒನ್ ಈಸ್ ನಾಯ್ಸ್ ಪೊಲ್ಯೂಷನ್. ವಾಟ್ ಈಸ್ ನಾಯ್ಸ್ ಪೊಲ್ಯೂಷನ್? ಇಟ್ಸ್ ಅ ವೆರಿ ಸಿಂಪಲ್. ಸೊ ನಮಗೆ ಗೊತ್ತು ಏರ್ ಪೊಲ್ಯೂಷನ್ ಅಂದರೆ ಏನು ಅಂತ. ಸೊ ವಾಟ್ ಈಸ್ ಏರ್ ಪೊಲ್ಯೂಷನ್? ದ ಅನ್ವಾಂಟೆಡ್ ಗ್ಯಾಸಸ್ and particles are present in an air, so those will produce a such pollution. That pollution is called the air pollution. Similarly, what is noise pollution? The unwanted noise is present in our environment. That noise is called what? That pollution is called what? Noise pollution. So ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ ನಾಯ್ಸ್ ಪೊಲ್ಯೂಷನಿಂದ? ಹಾಗಾದ್ರೆ ಏನೇನು ಹಾರ್ಮ್ಫುಲ್ ಇದೆ ನಮಗೆ ಇದರಿಂದ? ವೆರಿ ಸಿಂಪಲ್. ಸೊ ಹೈಪರ್ ಟೆನ್ಷನ್ ಆಗುತ್ತೆ, ತುಂಬ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಲ್ಯಾಕ್ ಆಫ್ ಸ್ಲೀಪ್, ಸರಿ ನಿದ್ದೆ ಬರಲ್ಲ ತುಂಬ ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಆದರೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ, ಕೋಪ ಬರುತ್ತೆ, ಹೌದಲ್ವಾ? ದೀಸ್ ಆರ್ ಆಲ್ ದ ಆರ್ಮ್ಸ್ ಆಫ್ ದಿಸ್ ನಾಯ್ಸ್ ಪೊಲ್ಯೂಷನ್. ಸೊ ಯಾವುದಾವುದು ಆನೆಕ್ಸಿಸ್ಟ್ ಆಗೋದು, ಲ್ಯಾಕ್ ಆಫ್ ಸ್ಲೀಪ್, ಸೊ ಹೆಲ್ತ್ ಡಿಸಾರ್ಡರ್ ಬರುತ್ತೆ. ಓಕೆ, ಸೊ ನೀವು ಯಾವುದಾದ್ರು ಒಂದು ದೊಡ್ಡ ಮೈಕ್ ಸೌಂಡ್ ಬರ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಆ ಸೌಂಡನ್ನ ನಿಮಗೆ ಹಿಯರ್ ಮಾಡೋಕ್ಕಾಗುತ್ತಾ? ತುಂಬ ಮೈಕಲ್ಲಿ ತುಂಬ ಜಾಸ್ತಿ ಸೌಂಡ್ ಮಾಡ್ತಿದ್ರೆ ನೋ, ಬಿಕಾಸ್ ಇಟ್ ಇಸ್ ದ ಅನ್ವಾಂಟೆಡ್ ಸೈಡ್ಸ್ ಆ್ಯಂಡ್ ವಿ ಕಾಂಟ್ ಹಿಯರ್ ದ ಸೌಂಡ್. ಎಸ್, ದಟ್ ಈಸ್ ಕಾಲ್ಡ್ ದ ವಾಟ್? ನಾಯ್ಸ್ ಪೊಲ್ಯೂಷನ್. ಹಾಗಾದರೆ ಇದನ್ನು ಹೇಗೆ ನಾವು ಕಡಿಮೆ ಮಾಡಬೇಕು ನಾಯ್ಸ್ ಪೊಲ್ಯೂಷನ್ನ? ಇಟ್ಸ್ ಅ ವೆರಿ ಸಿಂಪಲ್. ಸೊ ಯೂಶ್ವಲಿ ರೆಸಿಡೆನ್ಷಿಯಲ್ ಏರಿಯಾಗಳೇನಾಗುತ್ತೆ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತೀವಿ ಅಂತಂದರೆ, ಆಲ್ ನಾಯ್ಸಿ ಆಪ್ರೇಷನ್ಸ್ ಮಸ್ಟ್ ಬಿ ಕಂಡಕ್ಟೆಡ್ ಅವೇ ಫ್ರಮ್ ಎನಿ ರೆಸಿಡೆನ್ಷಿಯಲ್ ಏರಿಯಾ. ಸೊ ಯೂಶ್ವಲಿ ರೆಸಿಡೆನ್ಷಿಯಲ್ ಏರಿಯಾದಿಂದ ನಾವು ದೂರ ಇರುವಂಥ ಏರಿಯಾದಲ್ಲಿ ನಾವೇನು ಮಾಡಬೇಕು? ನಾಯ್ಸ್ ಆಪ್ರೇಷನ್ಸ್ನ ಕಂಡಕ್ಟ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇನ್ ಯುವರ್ ಹೋಮ್ ತುಂಬ ನಾಯ್ಸ್ ಪೊಲ್ಯೂಷನ್ ಇದೆ ಅಂದರೆ ಏನು ಮಾಡ್ತೀರಾ? ಸೊ ಫಾರ್ ಎಕ್ಸಾಂಪಲ್ ಟಿ ವಿ ವಾಲ್ಯೂಮ್ ಜಾಸ್ತಿ ಇಟ್ಟಾಗ ನಿಮಗೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಓದ್ತಾ ಇರ್ತೀರಾ, ತುಂಬ ಟಿ ವಿ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಯು ಕಾಂಟ್ ರೀಡ್. ಎಸ್, ಸೊ ಅವಾಗ ನೀವೇನು ಮಾಡ್ತೀರಾ? ಜಸ್ಟ್ ಮಿನಿಮೈಸ್ ದ ವಾಲ್ಯೂಮ್. ಏನೇ ಆಗಿರ್ಬೋದು, ಟಿ ವಿ ವಾಲ್ಯೂಮ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ಸ್ ವಾಲ್ಯೂಮ್ ಆಗಿರ್ಬೋದು, ಅಲ್ಲೆಲ್ಲ ಏನು ಮಾಡಬೇಕು? ನೀವು ಲೋ ವಾಲ್ಯೂಮನ್ನು ಇಡಬೇಕು. ಓಕೆ, ಆ್ಯಂಡ್ ದ ಒನ್ ಮೋರ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ trees must be planted along the roads and around the buildings to cut down on the sounds reaching the residents. Okay, thus reducing the harmful effects of noise pollution. So usually ನೀವೇನು ಮಾಡಬೇಕು? ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಆನ್ ದ ರೋಡ್ ಸೈಡ್ಸ್ ಆಗಿರ್ಬೋದು, ಬಿಲ್ಡಿಂಗ್ಸಲ್ಲಿ ಆಗಿರ್ಬೋದು. ಸೊ ಅವಾಗ ಅದೇನು ಮಾಡುತ್ತೆ? ಇಟ್ ವಿಲ್ ನಾಯ್ಸ್ ಪೊಲ್ಯೂಷನ್ ಏನು ಮಾಡುತ್ತೆ? ದಟ್ ವಿಲ್ ಕಂಟ್ರೋಲ್ಡ್ ಮಾಡುತ್ತೆ ಸ್ವಲ್ಪ. ಓಕೆ, ಸೊ ಇಟ್ ವಿಲ್ ಬೆಟರ್